ನಾವು ಕಾಣುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ವೇದಿಕೆಗಳು ಇಂತಹ ಸಾನ್ನಿಧ್ಯಗಳಾಗಿದೆ. ಖಂಡಿತವಾಗಿಯೂ ಕೂಡ ಈ ಸಮುದಾಯಕ್ಕೆ ಅನಿವಾರ್ಯವಾಗಿರುವುದೆನ್ನುವುದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 7 ದಶಕಗಳು ಕಳೆದಿರುವಂಥ ಈ ಸಂದರ್ಭದಲ್ಲಿ ಈ ದೇಶದ ಸೌಹಾರ್ದತೆ, ಭಾವೈಕ್ಯತೆ, ಭ್ರಾತೃತ್ವತೆ ನಿರಂತರವಾಗಿ ಒಡೆದು ಹೋಗುತ್ತಾ ಇರುವಂತಹ ಕಾಲಘಟ್ಟದಲ್ಲಿ ಈ ಸಮುದಾಯ ಹೆಚ್ಚೆಚ್ಚು ಐಕ್ಯತೆಗಳ ವೇದಿಕೆಗಳನ್ನು ನಿರ್ಮಿಸಬೇಕಾದಂಥ ಅಗತ್ಯತೆಗಳು ಈ ಕಾಲಘಟ್ಟದಲ್ಲಿದೆ. ಈ ಸಮಾಜವನ್ನು ಕಟ್ಟುವಂಥವರು, ಈ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕಾಣುತ್ತಾ ಇರುವಂತಹ ವ್ಯಕ್ತಿತ್ವಗಳು ನಿರಂತರವಾಗಿ ಇಂತಹ ವೇದಿಕೆಗಳ ಮೂಲಕ ಸೌಹಾರ್ದತೆಯ, ಐಕ್ಯತೆಗಳ ಸಂದೇಶವನ್ನು ನೀಡಿದಾಗ ಮಾತ್ರವಾಗಿದೆ ಈ ಸಮಾಜ ಮತ್ತು ಈ ಸಮುದಾಯ ಇನ್ನಷ್ಟು ಬಲಗೊಳ್ಳುವುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಸಮುದಾಯದಲ್ಲಿ ಈ ಹಿಂದೆ ನಮ್ಮನ್ನ ಬಿಟ್ಟು ಹೋದಂತಹ ಪೂರ್ವಜರು ಕೂಡ ಇದನ್ನಾಗಿದೆ ನಮಗೆ ಬಾಕಿ ಇರಿಸಿ ಹೋಗಿರುವಂತಹದ್ದು. ಸ್ವಾತಂತ್ರ್ಯದ ಹೋರಾಟಗಳ ಸಂದರ್ಭಗಳಲ್ಲಾಗಿರಬಹುದು ಅಥವಾ ಇನ್ಯಾವುದೇ ಧಾರ್ಮಿಕ ಹೋರಾಟಗಳ ಸಂದರ್ಭಗಳಲ್ಲಾಗಿರಬಹುದು, ಅವರು ನಮಗೆ ಹೇಳಿಕೊಟ್ಟಿರುವಂತಹದ್ದು ಸಮಾಜದಲ್ಲಿರುವಂತಹ ಒಳಿತುಗಳು ಮತ್ತು ಸಮಾಜದಲ್ಲಿರುವಂತಹ ಒಗ್ಗಟ್ಟುಗಳು ಆಗಿದೆ. ಅವರು ನಮಗೆ ಕಲಿಸಿಕೊಟ್ಟು ಹೋಗಿರುವಂತಹದ್ದು. ಒಂದು ವೇಳೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಸಮುದಾಯದ ಉಮರಾಗಳು ಮತ್ತು ಉಲಾಮಗಳು ಒಟ್ಟಾಗಿ ಹೋರಾಟದಲ್ಲಿ ಪಾಲ್ಗೊಳ್ಳದೆ ಇರ್ತಿದ್ರೆ ಈ ದೇಶದಲ್ಲಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಆಚರಿಸುವಂತಹ ಅವಕಾಶಗಳನ್ನು ನಾವು ಕಾಣ್ತಾ ಇರಲಿಲ್ಲ. ಈಗಲೂ ಕೂಡ ಬ್ರಿಟಿಷರ ಗುಲಾಮರಾಗಿ ನಾವು ಬದುಕಬೇಕಾಗಿ ಇರಬಹುದಿತ್ತು. ಆದರೆ ಅದು ಇಲ್ಲದೆ ಆದದ್ದು ಈ ಸಮುದಾಯದಲ್ಲಿರುವಂತಹ ಉಲಾಮಗಳು ಮತ್ತು ಈ ಸಮುದಾಯದ ಉಮರಾಗಳು ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು ಮತ್ತು ಒಗ್ಗಟ್ಟಿನ ಹೋರಾಟಗಳಾಗಿದೆ. ಆ ಹೋರಾಟಗಳು ಮುಂದಕ್ಕೂ ಕೂಡ ಈ ಸಮುದಾಯಕ್ಕೆ ಈ ದೇಶದಲ್ಲಿ ಅಗತ್ಯತೆ ಇದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ದೇಶದಲ್ಲಿ ಸಂವಿಧಾನವನ್ನ ಇಲ್ಲದಾಗಿಸುವಂತಹ ಪ್ರಯತ್ನಗಳು ನಡೆಯುವಾಗ, ಈ ದೇಶದಲ್ಲಿ ನಮಗಿರುವಂತಹ ಹಕ್ಕುಗಳನ್ನ ಕಸಿದುಕೊಳ್ಳುವಂತಹ ಪ್ರಯತ್ನಗಳು ನಡೆಯುವಾಗ, ಈ ದೇಶದಲ್ಲಿ ವಕ್ಫ್ನ ವಿಚಾರಗಳಿಗೂ ಕೂಡ ಕೈ ಹಾಕುವಂತಹ ಸಂದರ್ಭದಲ್ಲಿ ಈ ದೇಶದ ಉಲಾಮಗಳೊಂದಿಗೆ ಉಮಾರಗಳೊಂದಿಗೆ ಒಗ್ಗಟ್ಟಾಗಿ ನಿಂತುಕೊಂಡು ನಮ್ಮ ಶಕ್ತಿಯನ್ನ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ, ಈ ದೇಶದ ಕಾನೂನಿಗೆ ಅನುಗುಣವಾಗಿ ಗೌರವಯುತವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳುವಂತ ಒಂದು ಅಗತ್ಯತೆ ಈ ದೇಶದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ಸಮುದಾಯದ ನೇತೃತ್ವಗಳು, ಈ ಸಮುದಾಯದ ಉಲಾಮಗಳೊಂದಿಗೆ ಒಟ್ಟಾಗಿ ಹೋಗಲಿಕ್ಕೆ ಅಲ್ಲಾಹನು ಅನುಗ್ರಹಿಸಲಿ. ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭ ಬಂದರೂ ಈ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ, ಈ ದೇಶದ ಜಾತ್ಯತೀತತೆಯನ್ನು ಉಳಿಸಲಿಕ್ಕೆ ನಮಗೆ ಇನ್ನಷ್ಟು ಗಟ್ಟಿಯಾಗಿ ಈ ದೇಶದಲ್ಲಿ ಹೋರಾಟಗಳನ್ನು ಕೈಗೊಳ್ಳಬೇಕಾಗಿ ಬಂದ್ರೆ ನಾವೆಲ್ಲರೂ ಕೂಡ ಇದೇ ವೇದಿಕೆಯಂತೆ ಇದೇ ರೀತಿಯಲ್ಲಿ ಒಟ್ಟಾಗಿ ಹೋಗುವಂತಹ ದಿನಗಳನ್ನು ಮುಂದಿನ ದಿನಗಳಲ್ಲಿ ನಾವು ಕಾಣಬೇಕು. ಈ ದೇಶದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿಯ ಹಿಂದೆ ನಿಂತುಕೊಂಡು, ಇಲ್ಲಿರುವಂತಹ ಜಿಫ್ರಿ ತಂಗಲ್ರವರ ಹಿಂದೆ ನಿಂತುಕೊಂಡು, ಈ ಸಮುದಾಯಕ್ಕೆ ನೇತೃತ್ವ ಕೊಡುವವರೊಂದಿಗೆ ನಿಂತುಕೊಂಡು ಈ ಸಮುದಾಯಕ್ಕೋಸ್ಕರ ಧ್ವನಿ ಎತ್ತಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಇನ್ನೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ವಿಚಾರದಲ್ಲಿ, ಸಣ್ಣ ಸಣ್ಣ ವಿಚಾರಗಳಲ್ಲಿ ಚರ್ಚೆ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡದೆ ಈ ಸಮುದಾಯಕ್ಕಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಇಲ್ಲಿನ ವ್ಯವಸ್ಥೆ ಅನ್ಯಾಯವಾಗಿ ಯಾರ ವಿರುದ್ಧ ಯಾವುದೇ ರೀತಿಯಾಗಿ ನಡೆದುಕೊಂಡರೂ ಅಲ್ಲಿ ಪಕ್ಷ ಭೇದವಿಲ್ಲದೆ, ಸಂಘಟನಾ ಭೇದವಿಲ್ಲದೆ, ಯಾವುದೇ ಭೇದವಿಲ್ಲದೆ ನಾವೆಲ್ಲರೂ ಕೂಡ ಮುಸಲ್ಮಾನರು, ನಾವೆಲ್ಲರೂ ಕೂಡ ಒಂದು ಉಮ್ಮತ್ ಅನ್ನುವಂತಹ ಉದ್ದೇಶದಿಂದ ಹೋರಾಟಗಳನ್ನು ಕೈಗೊಳ್ಳಲಿಕ್ಕೆ, ಧ್ವನಿಯನ್ನು ಎತ್ತಲಿಕ್ಕೆ ನಮ್ಮಿಂದ ಸಾಧ್ಯವಾದಾಗ ಮಾತ್ರವಾಗಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿಕೊಟ್ಟಂತಹ ಸನ್ಮಾರ್ಗದಲ್ಲಿ ನಾವು ಇದ್ದೇವೆ ಅನ್ನುವುದಕ್ಕೆ ಅರ್ಥ ಬರುವುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ರೀತಿಯ ಕಾರ್ಯಕ್ರಮಗಳು, ಎಲ್ಲಾ ರೀತಿಯ ಸಮಾರಂಭಗಳು
ಎಲ್ಲ ರೀತಿಯ ಒಗ್ಗೂಡುವಿಕೆಗಳು ನಮ್ಮ ಎಲ್ಲ ರೀತಿಯ ಹಕ್ಕುಗಳಿಗಾಗಿ ನಮ್ಮ ಹಕ್ಕುಗಳನ್ನು ಕಸಿಯುವಂತ ವಿರುದ್ಧವಾಗಿ ನಡೆಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿ, ನಮ್ಮಿಂದ ಅದಕ್ಕಾಗಿ ಒಕ್ಕರಿನಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿ. ಈ ರೀತಿಯ ವೇದಿಕೆಗಳಿಗೆ ನಮ್ಮಂಥವರನ್ನ ಕರೆದುಕೊಂಡು ಮಾತನಾಡಿಸುವಂತಹ ಪ್ರಯತ್ನಗಳು ಖಂಡಿತವಾಗಿಯೂ ಕೂಡ ಶ್ಲಾಘನೀಯವಾಗಿದೆ. ಮುಂದಿನ ದಿನಗಳಲ್ಲಿಯೂ ಕೂಡ ಈ ರೀತಿಯ ನಡೆಗಳು ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ನಿರೀಕ್ಷಿಸುತ್ತಾ ಈ ಒಂದು ವಿನೀತನಿಗೆ ಇಂತಹ ಒಂದು ಮಹತ್ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನನ್ನ ಹೃದಯಾಂತರಾಳದ ಅಭಿನಂದನೆಯನ್ನ, ಧನ್ಯವಾದವನ್ನ ಸಮರ್ಪಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.